ಮಳೆಗಾಲದಲ್ಲಿ ಅನ್ನದಾನದ ಕಕ್ಷೆ ಹಾಕುವ ಬಗ್ಗೆ ಮರದ ಬಗ್ಗೆ ಕಲೆಂಜಿ ಮತ್ತು ದೇವರ ಯಕ್ಷಗಾನದ ಸೇವೆ ದೇವರ ಯಕ್ಷಗಾನ 6 ತಿಂಗಳು 2 ಲಕ್ಷ ಖರ್ಚು 20 ವರ್ಷ ಸೇವೆ ಕಾಯಿದೆ ಅನ್ನದಾನ 2 ಹೊತ್ತು ಬಂದವರಿಗೆ ಪಾಯಸದ ಊಟ, ಬೆಳಿಗ್ಗೆ ಬಂದವರಿಗೆ ಗಂಜಿ ಊಟ, ತೆಂಗಿನ ಹಾಲು ಹಾಕಿದ್ದು ಸ್ಪೆಷಲ್ ಗಂಜಿ ಇದೆ ನಮ್ಮದು ಗಂಜಿ ಊಟ ಬಂದವರಿಗೆಲ್ಲರಿಗೂ ಶಾಲೆ ಮಕ್ಕಳು ಇವರೆಲ್ಲ ಬರ್ತಾರೆ ಎಲ್ರಿಗೂ ನಮ್ಮ ಸ್ಕೂಲ್ ಇದೆ 2300 ಮಕ್ಕಳಿದೆ. ನಾನು 1988ರಿಂದ ಆ ಮಕ್ಕಳಿಗೆ ನಾವು ಫ್ರೀ ಊಟ ಅಕ್ಷರದಾಸು ಎಲ್ಲ ಬಂದು ಆಮೇಲೆ 2000 ಇಲ್ಲಿ ಊಟ ಆಗ್ತಾ ಇತ್ತು ಅವರು ಮಕ್ಕಳಿಗೆ ಬಾಯಿಸೋ ಊಟ. ಗೌರ್ಮೆಂಟ್ ಅವ್ರು ಹಣ ಕೊಡಲ್ಲ, ಸಂಬಳದ್ದು ಕೊಡಲ್ಲ, ನಾವೇ ಆ ಮಕ್ಕಳಿಗೆ ಊಟನೂ ಫ್ರೀ. 1916ರಲ್ಲಿ ಇಲ್ಲಿ ಎಲಿಮೆಂಟ್ರಿ ಸ್ಟಾರ್ಟ್ ಆಗಿದೆ. ಈಗಲೂ ನಮ್ಮ ತಾಲೂಕಾದ ಹೈಯೆಸ್ಟ್ ಕನ್ನಡ ಮೀಡಿಯಂ ಮಕ್ಕಳಿಗೆ ನಮ್ಮ ಜಾಗ ಅವರಿಗೆ ಎಲ್ಲ ಫ್ರೀ. 3 ಪುಸ್ತಕ ನಿರ್ದೇಶಕರಾದಂತಹ ಶ್ರೀಮಾನ್ಯ ಉಪೇಂದ್ರ ಅವರು ಇವತ್ತಿನ ದಿವಸ ನಮ್ಮ ಶ್ರೀ ಕ್ಷೇತ್ರ ಕಟೀಲಿಗೆ ಭೇಟಿ ನೀಡಿದ್ದಾರೆ. ಒಂದಷ್ಟು ಜನ ಅಭಿಮಾನಿಗಳು ಅವರನ್ನು ಈ ಸಂದರ್ಭದಲ್ಲಿ ಅತ್ಯಂತ ಸಂತೋಷದಿಂದ ಒಟ್ಟು ಸೇರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂತಹ ಒಂದು ವಿಶಿಷ್ಟವಾದಂತಹ ಕ್ಷಣ ಕಟೀಲಿಗೆ ಮೊದಲಾಗಿ ಉಪೇಂದ್ರ ಅವರ ಭೇಟಿ. ಹಾಗಾಗಿ ನೀವೆಲ್ಲ ಪತ್ರಕರ್ತರು ಮಾಧ್ಯಮದವರೆಲ್ಲ ಕಟೀಲಿಗೆ ಬಂದಿದ್ದೀರಿ. ಅವರ ಬಾಯಿಂದಲೇ ಅದರ ಮಾತನ್ನು ಕೇಳಿ. ಬಹಳ ಏನಂದರೆ ಯಾವಾಗಲೂ ಹೇಳ್ತಾರೆ ತಾಯಿ ಕರೆಸ್ಕೊಳ್ಬೇಕು, ನಾವು ಬರಬೇಕು ಅಂತ ಆಗಲ್ಲ, ತಾಯಿ ಕರೆಸ್ಕೊಂಡಾಗ ನಾವು ಬರ್ತೀವಿ ಹೇಳ್ತೀವಿ ನೆಪ ಮಾತು ನಾವು. ನನಗಂಥ ಒಂದು ಅದೃಷ್ಟ ಸಿಕ್ತು. ಈ ಕಟೀಲು ದುರ್ಗಾಪರಮೇಶ್ವರಿ ತಾಯಿ ನೋಡಿ ಎಲ್ಲದಕ್ಕಿಂತ ತುಂಬ ಖುಷಿಯಾಗಿದ್ದಂದರೆ ನಾವೆಲ್ಲ ನಡೆಸ್ತಿರುವಂಥ ಶಿಕ್ಷಣ ಸಂಸ್ಥೆ ಇಲ್ಲಿ ಹಲವಾರು ಮಕ್ಕಳಿಗೆ, ಸಾವಿರಾರು ಮಕ್ಕಳಿಗೆ ಇನ್ನೂ ಅಪ್ ಟು ಪ್ರೈಮರಿಯಿಂದ ಅಪ್ ಟು ಎಲ್ಲಿವರೆಗೆ MA ಕೂಡ ಫ್ರೀ ಎಜುಕೇಷನ್ನು, ಆಮೇಲೆ ಕ್ವಾಲಿಟಿ ಎಜುಕೇಷನ್ನು, ಆಮೇಲೆ ಫುಡ್ಡು, ಆಮೇಲೆ ಎಲ್ಲದಕ್ಕಿಂತ ಪ್ಲಾಸ್ಟಿಕ್ ಇಲ್ಲದೇನೆ ಒಂದು ಬೇರೆ ಒಂದು ಯಾವುದೇ ಒಂದು ವೇಸ್ಟ್ ಮ್ಯಾನೇಜ್ಮೆಂಟ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಸುತ್ತ ಒಂದು ದ್ವೀಪದ ಥರ ಇರೋ ಇದರಲ್ಲಿ ಒಂದೇ ಒಂದು ಸಣ್ಣ ಕಸನೂ ಕೂಡ ನೀರಿಗೆ ಹೋಗ್ದಿರೋ ಥರ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿ ಪ್ಲಾಸ್ಟಿಕ್ ಯೂಸ್ ಮಾಡ್ದೇನೆ ಅಂಥ ಒಂದು ಅದ್ಭುತವಾದಂಥ ಕ್ಷೇತ್ರನ ನಾವು ನಮ್ಮ ಫ್ಯಾಮಿಲಿ ಕಾಪಾಡ್ಕೊಂಡು ಬಂದಿದ್ದೀರ, ಅದನ್ನು ನಡೆಸ್ಕೊಂಡು ಬಂದಿದ್ದೀರ ತಾಯಿ ಆಶೀರ್ವಾದದಿಂದ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಸಂತೋಷ ಆಯಿತು. ನಮ್ಮ ಶ್ರೀಕಾಂತ್ ಅವರು, ನವೀನ್ ಅವರು, ನಮ್ಮ ಬೇರು ಅವರು, ಭಟ್ರು ಎಲ್ಲ ಇದ್ದೀವಿ ಇಲ್ಲಿ. ನಾವೆಲ್ಲ ಏನಂದರೆ ಈ ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡಬೇಕು, UI ಅಂತ ಸಿನಿಮಾ, ಅದಕ್ಕೆ ಇಲ್ಲಿಂದ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡೋಂಥ ಶ್ರೀಕಾಂತ್ ಅವ್ರದ್ದು, ನವೀನ್ ಅವರು ಎಲ್ಲರೂ ಬಂದಿದ್ದು. ಸೊ ಇವತ್ತಿಂದ ಶುರು ಮಾಡಿದ್ದೀವಿ ಪಬ್ಲಿಸಿಟಿ. ಎಲ್ಲರಿಗೂ ಒಳ್ಳೆಯದಾಗಲಿ. ತುಂಬ ಸಂತೋಷ ಸರ್, ತುಂಬ ಖುಷಿ ಅನ್ನಿಸ್ತು.